ನೋಡಿ ನೋಡಿ, ಇದು ನಾವು ಮಂಡ್ಯದ ಪಕ್ಕ ಹೆಬ್ಬಕ್ಕವಾಡಿ ಅಂತ, ನಾವು ಮಂಜು ಅಂತ, ನಾವು ಸುಭಾಷ್ ಪಾಳೇಕರ್ ಮೆಥಡಲ್ಲಿ ಜೀವಾಮೃತ ಬಳಸಿ ನಾವು ಒಂದು 8 ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಏನು ಸಿದ್ಧತೆ ಅಂದರೆ, ಈ ಒಂದು ಈಗ ನಾನು ತೋರ್ತಾ ಇರುವಂಥ ಭಾಗನ ಒಂದು 20 ಗುಂಟೆ ಇದೆ. ಆ 20 ಗುಂಟೆನ ಕಬ್ಬು ಸುಭಾಷ್ ಪಾಳೇಕರಲ್ಲಿ ನಾಟಿ ಮಾಡುವುದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾಯಿದ್ದೀನಿ. ಈಗ ಆಲ್ರೆಡಿ ಇದಕ್ಕೆ ಮುಂದೆ ಮಳೆ ಆದಾಗ ಚಂಬೆ, ಎರ್ಳು, ತಗಣಿ, ಉರುಳಿ ನೋಡಿ ಎಲ್ಲನೂ ಹಾಕಿದ್ದೀನಿ. ಹಾಕಿ ಇದೆಲ್ಲ ನಾನು ನೋಡಿ ಕಾಯಿ ಬಂದಿದೆ, ಚಂಬೆ ಕಾಯಿ ಬಂದಿದೆ ನೋಡಿ, ಕಾಯಿ ಬಂದಿದೆ, ತಣ್ಣಿ ಬಂದಿದೆ ನೋಡಿ, ತಣ್ಣಿ ಬಂದಿದೆ. ಹೀಗೆ ಎಲ್ಲ ಪ್ರತಿಯೊಂದು ಜೋಳ ಇದೆ ನೋಡಿ, ಜೋಳ ಇದೆ, ಎಳ್ಳಿದೆ ನೋಡಿ, ಎಳ್ಳು ಇದೆ, ಎಳ್ಳಿದೆ. ಪ್ರತಿಯೊಂದು ಮಿಶ್ರಣವಾಗಿ ಕಮ್ಮಿ ಅಂದರೆ ಒಂದು 5 ಜಾತಿ ಬೆಳೆಗಳಾಗಿ ನಾವು ಒಳಗಡೆ ಚೆಲ್ಲಿ ಇದನ್ನು ನೋಟ್ರಿ ಹೊಡೆದು ಭೂಮಿಗೆ ಸೇರಿಸಿ ಹದ ಮಾಡಿ ಈಗ ಕಬ್ಬು ನಾಟಿ ಮಾಡೋಕ್ಕೆ ಮುಂದಿನ ತಿಂಗಳು ಜೂನ್ 10ನೇ ತಾರೀಕು ನಾಟಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಿದ್ದೀನಿ. ಈಗ ಒಂದು ಸ್ವಲ್ಪ ಭೂಮಿ ತೇವಾಂಶ ಸಾರಿದೆ, ಒಂದು ಹದ ಮಳೆ ಬಿದ್ದರೆ ನೋಟ್ರಿ ಹೊಡೆದು ಭೂಮಿಗೆ ಸೇರಿಸುವಂಥ ವ್ಯವಸ್ಥೆನ ಮಾಡ್ತೀವಿ ಈಗ ನೋಡಿ. ಹೀಗೆ ಮಾಡೋದ್ರಿಂದ ನಮ್ಮ ಭೂಮಿ ಫಲವತ್ತಾಗುತ್ತೆ. ಹಾಗೆ ನಮ್ಮ ಸುಭಾಷ್ ಪಾಳೇಕರ್ದು ಕೃಷಿಗೆ ಉತ್ತೇಜನ ಆಗುತ್ತೆ. ಈಗ ನಮ್ಮ ಜನಗಳು ಏನಾಗಿದೆ ಅಂದರೆ, ಬಂಜಲ್ ಭೂಮಿ ಆಗಿದೆ, ಸುಭಾಷ್ ಪಾಳೇಕರ್ ಕಾರ್ಯಾಗಾರ ಕೇಳಿದ್ದೀವಿ, ಹೋಗಿ ಮಾಡ್ಬಿಡ್ಬೇಕು, ಕಬ್ಬು ನೆಟ್ಬಿಡ್ಬೇಕು, ಭತ್ತ ನೆಟ್ಬಿಡ್ಬೇಕು, ಜೀವಾಮೃತ ಹಾಕ್ಬಿಡ್ಬೇಕು, ಎಲ್ಲ ಮಾಡಬೇಕು ಅಂತಾರೆ. ಮಾಡೋದು ಒಳ್ಳೆಯದು. ಮಾಡೋಕ್ಕೂ ಮುಂಚಿತವಾಗಿ ನಾವು ಭೂಮಿಗೆ ಹಸಿರೆಲೆ ಗೊಬ್ಬರ ಸೇರಿಸಿ ಮಾಡೋದ್ರಿಂದ ಇನ್ನೂ ಉತ್ತೇಜನ ಆಗುತ್ತೆ, ಭಾಳ ಪುಷ್ಟಿಯಾಗಿರುತ್ತೆ ಭೂಮಿ. ಈಗ ಯಾಕೆಂದರೆ ಆಗಲಿ ನೀವು ಭೂಮಿಗೆ ಒಂದು ವರ್ಷದಲ್ಲಿ 3 ಸಾರಿ 4 ಸಾರಿ ಕಳೆನಾಶಕ ಹೊಡೆದು ಭೂಮಿಯೆಲ್ಲ ಬಂಜಲು ಮಾಡಿದ್ದೀರ. ಹಂಗಾಗಿ ಭೂಮಿ ಫಲವತ್ತತೆ ಇಲ್ಲ. ಈಗ ಅದಕ್ಕೋಸ್ಕರ ಫಸ್ಟು ಫಲವತ್ತತೆ ಮಾಡ್ಕೊಂಡು ಭೂಮಿನ ಆಬದ್ದು ಮಾಡ್ಕೊಂಡು ಮಾಡೋದು ನಮ್ಮ ಸರಿ ಅಂತ ನಾನು ಹೇಳ್ತಿದ್ದೆ. ಹಾಗೆ ಈ ರೀತಿ ಮಾಡೋದ್ರಿಂದ ನಮಗೆ ಉನ್ನತವಾಗಿ ಇಳುವರಿ ಸಿಗುತ್ತೆ ಕಬ್ಬು. ಈಗ ಅಲ್ಲಿ ನಾನು ಇಲ್ಲಿ 1.5 ಎಕರೆ ಇದೆ. ಆ 1.5 ಎಕರೆನ ನಾನು 4 ಭಾಗ ಮಾಡ್ಕೊಂಡಿದ್ದೀನಿ, 3 ಭಾಗನ. ಈಗ ಒಂದು ಬ್ಯಾಚು ಮುರಿ ಹೊಡೆದಿದ್ದೀನಿ, ಒಂದು ಬ್ಯಾಚು ಆಗಸ್ಟ್ಗೆ ಕಟಾವು ಬಂದಿದೆ. ಅವು ಎಲ್ಲ ಅಂತರ್ ಬೇಸಾಯ ಮಾಡ್ಕೊಂಡು ನಾನು ಮಾಡುವಂಥ ವ್ಯವಸ್ಥೆಗಳು. ಈಗ ಅಲ್ಲಿ ತೇವರಿಗಳಲ್ಲೆಲ್ಲ ತೆಂಗು ಹಾಕೊಂಡಿದ್ದೀನಿ. ತೆಂಗು ಒಂದು ಸ್ವಲ್ಪ ಫಲ ಬರ್ತಿದೆ, ಒಂದಷ್ಟು ಇದಿದೆ, ಈ ರೀತಿ ಇದೆ ನೋಡಿ. ಹಾಗೆ ಇಲ್ಲಿ ನೋಡಿ, ಈ ಒಂದು ಬ್ಯಾಚು ಅದು ಈಗ ಮುಂದೆ ಜೂನ್ ನಡೆಯೋಕ್ಕೆ ಅದು ರೆಡಿ ಮಾಡಿದ್ದೀನಿ. ಇಲ್ಲಿ ಒಂದು ಬ್ಯಾಚ್ ಇದೆ ನೋಡಿ, ಇದು ಈಗ ಮುರಿ ಹೊಡೆದು ರೋಡ್ ವ್ಯವಸ್ಥೆಯಲ್ಲಿದೆ. ಇದು ಈಗ ನೋಡಿ, ಇದು ಈ ಕಬ್ಬು ಈ ವ್ಯವಸ್ಥೆಯಲ್ಲಿದೆ. ಮತ್ತು ಹಾಗೆ ನೋಡಿ, ನಮ್ಮ ಭೂಮಿಲಿ ತೇವರಿ ಬದುನೆಲ್ಲ ಬಾಳೆ ಇದೆ, ತೆಂಗಿದೆ. ಬಾಳೆಯಲ್ಲಿ ನಮ್ಮ ಮನಬಳಕ್ಕೆ ತುಂಬ ಉಪಯುಕ್ತವಾಗಿದೆ. ಹಾಗೆ ಮತ್ತು ನಾನು ಹಿಂದಿನ ವರ್ಷ ಒಂದು ವಿಡಿಯೋ ಮಾಡಿ ಹಾಕಿದೆ, ನಾನು ಕಬ್ಬು ನಾಟಿ ಮಾಡೋದು, ಅದು ವ್ಯವಸಾಯ ಮಾಡೋದು, ಬಟ್ಟು ಮಿಶ್ರ ಬೇಸಾಯ ಹೇಗೆ ಮಾಡೋದು, ಅದರೊಳಗಡೆ ಮೆಣಸಿನ ಇಡೋದು ಎಲ್ಲನೂ ನಮ್ಮ ನಿರ್ಮಲಾ ಭೂಮಿ ತಾಯಿ ಟ್ರಸ್ಟ್ ವತಿಯಿಂದ ನಾನು ಅದೆಲ್ಲನೂ ಯೂಟ್ಯೂಬ್ ಮಾಡಿದೆ. ಈಗ ಅದೇ ಯೂಟ್ಯೂಬ್ ಮಾಡಿರುವಂಥದ್ದು ಇಲ್ಲಿ ನೋಡಿ ತೋರಿಸ್ತೀನಿ. ಮೆಣಸಿ ತುಂಬ ಕಟಾವಾಗಿ ಒಣಗೋಗಿದೆ. ಹಾಗೆ ಇದೇ ಕಬ್ಬು ಹಿಂದೆ ಯೂಟ್ಯೂಬ್ ಮಾಡಿದ್ನೆಲ್ಲನೂ ಅದಿದೆ ನೋಡಿ ಕಬ್ಬು. ಇದು ಜೂನಲ್ಲಿ ನೆಟ್ಟಿದ್ದೀನಿ. ಜೂನ್ ನೆಟ್ಟಿದ್ರು ಕಬ್ಬು ಜೂನಲ್ಲೇ ಕಟಾವು ಮಾಡೋಕ್ಕಾಗಲ್ಲ ವರ್ಷಕ್ಕೆ, ಏಕೆಂದರೆ ಇನ್ನೂ ತುಂಬ ಹಸಿರಿದೆ. ನಾವು ಆಗಸ್ಟ್ ಕಟಾವು ಮಾಡೋಕ್ಕೆ ಎಫೆಕ್ಟ್ ಹಾಕಿದ್ದೀನಿ. ಆದರೆ ಈಗಲೇ ಕಟಾವು ಮಾಡಬೇಕು ಅಂತಂದರೆ ಆಯ್ಕೆ ಕಬ್ಬು ಮಾಡಬೇಕಾಗತ್ತೆ. ತೆಂಡಲ್ಲೆಲ್ಲ ಎಡಮೊಡೆ ಇದೆ, ಆ ಎಡಮೊಡೆ ಬಿಟ್ಟು ಬಲ್ತಿರೋ ತಾಯಿ ಕಬ್ಬು ಕಟಾವು ಮಾಡಿ ಬೆಲ್ಲ ಮಾಡಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನೋಡೋಣ, ಆಗಸ್ಟ್ ಕಟಾವು ಮಾಡೋಣ ಅಂದ್ಕೊಂಡು ಇನ್ನೂ ಕಟಾವು ಮಾಡಿಲ್ಲ. ಹೀಗೆ ನಮ್ಮ ಸುಭಾಷ್ ಪಾಳೇಕರ್ ಮೆಥಡಲ್ಲಿ ನಾವು ವ್ಯವಸಾಯ ಮಾಡ್ತಾ ಇರೋದ್ರಿಂದ ತುಂಬ ಇವತ್ತು ಭೂಮಿನೂ ಉಳಿಸ್ಕೊತಿದ್ದೀವಿ, ಆರೋಗ್ಯ ಉಳಿಸ್ಕೊತಿದ್ದೀವಿ. ಮನುಕುಲಕ್ಕೆ ತುಂಬ ಹಾನಿಕರವಾದಂಥ ವಸ್ತುಗಳ ಭೂಮಿಗೆ ಹಾಕಿ ಮನಸ್ಸನ್ನು ಆರೋಗ್ಯನೂ ಕೆಡಿಸ್ಕೊಂಡು ಭೂಮಿನೂ ಹಾಳು ಮಾಡ್ಕೊಂಡು
ತುಂಬ ನಮ್ಮ ರೈತರು ಹಾಳು ಮಾಡ್ಕೊತಿದ್ದಾರೆ. ಈ ಪದ್ಧತಿಲಿ ಮಾಡಿ ಅಂತ ನಾನು ನಮ್ಮ ರೈತರುಗಳಿಗೆ ಹೇಳ್ಕೊತಿದ್ದೀನಿ. ನೋಡಿ ನಮ್ಮ ಕಬ್ಬು ಹೀಗಿದೆ, ತುಂಬ ಚೆನ್ನಾಗಿದೆ. ಈಗ ಆಲ್ರೆಡಿ ನಾವು ಈ ಕಬ್ಬನ್ನು ಬೆಳಿಬೇಕಾದಾಗ ಮೆಣಸಿನಿಟ್ಟಿದೆ. ಒಣಮೆಣ್ಸಿಕಾಯಿ 1 ಕ್ವಿಂಟಲ್ ಒಣಮೆಣ್ಸಿಕಾಯಿ ಆಗಿದೆ. ಒಣಮೆಣ್ಸಿಗೆ 1 ಕ್ವಿಂಟಲು 220 ರೂಪಾಯಿ ಮಾಡಿದೆ.